ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ, ನಾನು ಹೋಗಿ ಎಲ್ಲರನ್ನೂ ಕರಿಬೇಕು ಅಂತ ಹೋಗಿ ಎಲ್ಲರನ್ನೂ ಕರೀತಾರೆ ಅವರು. ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ, ನಮ್ಮ ಅಣ್ಣನ ಮದುವೆ ಆಗ್ತಿದೆ, ನನ್ನ ತಮ್ಮನ ಮದುವೆ ಆಗ್ತದೆ, ನಮ್ಮ ಅಣ್ಣನ ಮಗಳದ್ದು ಆಗ್ತಾ ಇದೆ, ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ, ಏನೇ ಡಿಫ್ರೆನ್ಸಸ್ ಇದ್ರು ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿದ್ದಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ. ಸೊ ಈ ಥರದ್ದು ಒಂದು ಶುಭ ಸಮಾರಂಭ ಎಲ್ಲರೂ ಸೇರೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇನಿದೆ. ಸೊ ಹಾಗಾಗಿ ಎಲ್ಲರೂ ಬರಬೇಕು, ಎಲ್ಲ ತುಂಬ ಖುಷಿಯಿಂದ ಬಂದು ಎಲ್ಲರೂ ಹರಿಸ್ಬೇಕು. ತುಂಬ ಪ್ರೀತಿಯಿಂದ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಇನ್ಮೇಲೆ. ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಐ ಟ್ರೈ ಟು ರೀಚ್ ಹಿಮ್, ಐ ಕುಂಟ್ ರೀಚ್ ಹಿಮ್. ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ. ನಾವು ಅಂದರೆ ಎಷ್ಟು ಜನ ಸೇರಿದ್ರೂ ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಅಂದರೆ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡಬೇಕು, ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲ, ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ತುಂಬ ಖುಷಿಯಾಗಿ ಅವರು ಎಲ್ಲ ವಿಶ್ ಮಾಡ್ತಿದ್ದಾರೆ. ಒಂದು ಆ್ಯಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್. ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ. ಅದ್ರ ಜೊತೆ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನಿಸುತ್ತೆ, ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು. ಇಲ್ಲ, ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಲ್ಲ. ನಾನು ಆಲ್ರೆಡಿ 1 ವರ್ಷದಿಂದ ಅವ್ರ ಫ್ಯಾಮಿಲಿಲಿ ನಾನು ಒಬ್ಳ ಥರನೇ ಇದ್ದೀನಿ. ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗಲ್ಲ ಅನಿಸುತ್ತೆ. ಅಂದರೆ ತಾಯಿಗಾಗಲಿ ತಂದೆಗಾಗಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟು ಎಲ್ಲ ಅದು 1 ವರ್ಷದಿಂದ ಕನೆಕ್ಷನ್ ಇದೆ ನಮ್ಮದು. ಸೊ ಆ ಥರ ಏನು ಸೊಸೆಯನ್ನು ಬಂದರೂ ಮಗಳ ಥರನೇ ಅವ್ರು ಸ್ವೀಕಾರ ಮಾಡಿದ್ರು. ಸೊ ಅದರಿಂದ ಏನು ಎಲ್ಲರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ಇಡೀ ಫ್ಯಾಮಿಲಿ. ರಾಣಿ ಅಕ್ಕ, ಶೋಭಕ್ಕ ಇದು ತುಂಬ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ. ಆ ಥರ ಏನಾದರೆ ಯೋಚನೆ ಮಾಡಿ ಸ್ಪೆಷಲ್ಲಾಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್. ಸೊ ಅದಕ್ಕೆ ಆ ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟಿಲ್ಲ. ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ. ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿ ಹಳ್ಳಿ ಹತ್ತಿರ ಇರುವ ಶಿವಪುರ ಅಂತ ಚಿಕ್ಕ ಊರು. ಸೊ ಅಲ್ಲಿಂದು ನಂದು MBBS ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಹೊಸದಾಗಿ ಅನ್ನಿಸ್ತು ಹೆಂಗೆ ಕನೆಕ್ಷನ್. ಅದೇ ಥರ ನಿಮಗೆ ಎಲ್ಲ ಏನು ಕ್ವಶನ್ಸ್ ಕೇಳ್ತಿದ್ದಾರಲ್ಲ ಅದೇ ಥರ ಅವ್ರಿಗೂ ಇನಿಷಿಯಲಿ ಇತ್ತು. ಅರ್ಥ ಆದಮೇಲೆ ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಇಬ್ಬರಿಗೂ. ಅಲ್ಲ, ಎಲ್ರಿಗೂ ಲವ್ ಸ್ಟೋರಿಗಳಿರುತ್ತಲ್ವ, ಗೊತ್ತಿರುತ್ತಲ್ವ, ಅದೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತಲ್ವ. ಎಲ್ರಿಗೂ ಈಗ ಎಲ್ರಿಗೂ ಪ್ರೀತಿ ಆಗಿರುತ್ತೆ, ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ. ಸೊ ಹಂಗಾಗಿ
ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲೇ ಹಂಗೆ ಸುಮ್ಮನೆ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲಲ್ಲ. ಅಲ್ಲ ಈಗ ಅದು ಹೆಂಗೆ ನಿಮ್ಮ ಲೈಫಲ್ಲೆಲ್ಲ ಹೆಂಗೆ ಎಲ್ಲರೂ ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಷ್ಟೇ. ಪಾಸ್ಟ್ ಎಲ್ರದ್ದು ಇದ್ದೇ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ. ಹೌದೌದು, ರಾಜ್ರಿಗೂ ಕೊಟ್ಟಿದ್ದೀವಿ, ಮಹಾರಾಜ್ರಿಗೂ ಕೊಟ್ಟಿದ್ದೀನಿ, ಎಲ್ಲರನ್ನೂ ಇನ್ವೈಟ್ ಮಾಡಿ. ಡೆಫಿನೆಟ್ಲಿ ಇರುತ್ತೆ ಅದು. ಅಂದರೆ ಮೀಡಿಯಾಗೆ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ ಅದು. ಹಾಂ, ಅಲ್ಲ ಏನೋ ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರ ಸ್ಟೇಜ್ ಹತ್ರ ಹೆಂಗೆ ಮತ್ತೆ ಇಷ್ಟೆಲ್ಲ ಆಮೇಲೆ ಹೆಂಗೆ ಕಷ್ಟ ಆಗುತ್ತಲ್ವಾ. ಇಲ್ಲ ಅಷ್ಟೇ, ಅಂದರೆ ಒಟ್ಟಿಗೆ ಎಲ್ಲದು ಆಗ್ಬಿಡ್ಲಿ ಅಂತ. ಇಲ್ಲ ಎಲ್ಲರೂ ಮೈಸೂರಿಗೆ ಬರ್ತಾರೆ 2 ದಿವಸ. ಮತ್ತೆ ಸಂಗೀತ ಎಲ್ಲ ಏನಿಲ್ಲ, ಹಳದಿ ಇದೆ, ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಇವೆಂಟ್ ಮಾಡ್ಕೊಳ್ಳೋಣ ಅಂತ. ಇನ್ನೆಲ್ಲದು ಇದೆಯಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸಂಗೀತ ಇಲ್ಲ, ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲಾಗಿ ಅವ್ರದ್ದು ಅವ್ರು ಮಾಡ್ಕೋತಾರೆ. ಹಳದಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತೀವಿ. ಅವ್ರು ಕೇರಮ್ ಸ್ಪೆಷಲಿಸ್ಟು, ನನಗೆ ಹೇಳ್ಕೊಡ್ತಾ ಇದ್ರು. ಪ್ರೊಡಕ್ಷನ್ ಅದ್ರ ಪಡೆಗೆ ಅದು ನಡೆಯುತ್ತೆ. ಮೇಡಮ್ ಬಂದಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ ಅದು ಅವ್ರು ದುಡ್ದು ಅವ್ರಿಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಅವರು ನನಗೆ ಸಾಕು, ನಾನು ಮದುವೆ ಆದಮೇಲೆ ನನ್ನ ಪಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮೋಡ್ ಹೊರಟೋಗ್ತೀನಿ, ಸವಾಸ ಬೇಡ ನನಗೆ, ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಾರೆ. ಅದೇ ನನ್ನ ಜೊತೆ ಸೇರಿಕೊಂಡು ಅದು ಅಂದರೆ ಅದೊಂದು ಎಕ್ಸ್ಪೋಜರ್, ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ. ಹಾಗಾಗಿ ನನ್ನ ಕೆಲಸದಲ್ಲಿ ನಾನು ಅದಕ್ಕೆ ಹಲೋ ಅಲ್ಲ, ಮತ್ತೆ ನಾನು ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ. ಮತ್ತು ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್, ಇನ್ನಂದರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ. ಸೊ ಅದು ಒಂದು 4-5 ದಿನದ್ದು 4-5 ಈವೆಂಟ್ ಆಗಿಬಿಡುತ್ತೆ. ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ನಮ್ಮ ಮೈಸೂರಲ್ಲಿ ಆಗೋಣ ಅಂತ. ಹಾಂ, ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ. ಸೊ ಅದೇ ನಾನು ಕರೆಯೋಕೆ ಹೋದೆ ಅಷ್ಟರಲ್ಲಿ ಅವ್ರು ಹೇಳ್ತಾರೆ, ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ, ನಿಮ್ಮನ್ನೆಲ್ಲ ಇಲ್ಲೇ ಪರ್ಸ್ನಲಾಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೇ ಬನ್ನಿ. ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದೆ, ಕಮೆಂಟ್ಸಲ್ಲಿ ಎಲ್ಲ ನಮ್ಮನ್ನು ಕರೆಯಲ್ವಾ ಅಂತ. ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇ ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವೆಲ್ಲರೂ ಬರ್ತೀರಾ, ನೀವು ಬಂದು ಆಶೀರ್ವಾದ ಮಾಡಲಿ ಅಂತಾನೆ. ಡೆಫಿನೆಟ್ಲಿ ನಿಮಗೆ ಅಂತಲೇ ವ್ಯವಸ್ಥೆ ಇದೆ, ಅಭಿಮಾನಿಗಳಿಗೆ ಬನ್ನಿ, ಆಶೀರ್ವಾದ ಮಾಡಿ, ಊಟ ಮಾಡಿ, ಮದುವೆನ ಸೆಲೆಬ್ರೇಟ್ ಮಾಡಿ.